ಇಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಇಡೀ ದೇಶಕ್ಕೆ ಗುರುತಿದೆ. ಏನು ಅಲ್ಲಿ ಟೂರಿಸ್ಟ್ಗೆ ಆಗಿರ್ತಕ್ಕಂಥ ಈ ಒಂದು ಭಯಾನಕ ಹಾರಿಫಿಕ್ ಇನ್ಸಿಡೆಂಟ್ ಏನಿದೆ, ನಾನಂತೂ ಅಲ್ಲಿ ಸ್ಪಾಟ್ನಲ್ಲಿ ಇರಲಿಲ್ಲ. ನಾನು ಹೋದ ನಂತರ ಎಲ್ಲ ಆಗಿರ್ತಕ್ಕಂಥದ್ದು ಏನಿದೆ ಮಾಧ್ಯಮ ಮುಖಾಂತರ ನಾನು ಕೂಡ ಅಲ್ಲಿ ಹೋಗಿ ನೇರವಾಗಿ ಮಾತನಾಡಿ ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದೀನಿ ಇನ್ನೂ ಹೊರತು ಅದಕ್ಕಿಂತ ಜಾಸ್ತಿ ನನ್ನಲ್ಲಿ ಏನು ಮಾಹಿತಿ ಇಲ್ಲ. ಸೊ ಆಲ್ರೆಡಿ ನಾನು ಸಾಕಷ್ಟು ಸಲ ಈ ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ಆದರೆ ನಾನು ಅವತ್ತು ರಿಸ್ಟ್ರೈನ್ ಮಾಡ್ಕೊಂಡೆ, ರಾಜಕೀಯವಾಗಿ ಮಾತಾಡ್ತಕ್ಕಂಥ ವಿಷಯ ಅಲ್ಲ ಅಂಥೇಳಿ. ಆದರೆ ಕೆಲವಾರು ಪ್ರಶ್ನೆಗಳು ನಮ್ಮನ್ನು ಕೂಡ ಕಾಡ್ತಾನೆ ಇದ್ದಾವೆ, ಜನರು ಕೇಳ್ತಾ ಇದ್ದಾರೆ. ಏನು ಈ ಇನ್ಸಿಡೆಂಟ್ ಆದ ತಕ್ಷಣವೇ ಈ ಥರ ಸಂದರ್ಭದಲ್ಲಿ ಭಾಳಷ್ಟು ಇನ್ಸಿಡೆಂಟ್ಸ್ಗಳಾಗಿದ್ದಾವೆ. ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಸಚಿವರು ಬಂದು ಇದ್ರ ಬಗ್ಗೆ ಉತ್ತರ ಕೊಡೋದಿಲ್ಲ. ನೀವು ಅಬ್ಸರ್ವ್ ಮಾಡಿರಿ, ದ ನರೇಷನ್ಸ್ ಬಿಲ್ಡ್ಸ್ ಇನ್ ದ ಸ್ಟುಡಿಯೋ ಓನ್ಲಿ. ಯಾವುದೇ ಇಂಥ ಇನ್ಸಿಡೆಂಟ್ಸ್ಗಳು ಕಳೆದ 2014ರಿಂದ 2025 ಇಸ್ವಿಗೆ ಬಂದಿದ್ವಿ. 11 ಇಯರ್ಸ್ ಟ್ರೈನ್ ಆಕ್ಸಿಡೆಂಟ್ ಇರ್ಬೋದು, ಯಾವುದೋ ಈ ಥರ ಟೆರರಿಸ್ಟ್ ಇಶ್ಯೂಗಳು ಇರ್ಬೋದು, ಯಾವುದೇ ಒಂದು ದೊಡ್ಡ ಸಮಸ್ಯೆಗಳ ಫಂಡಮೆಂಟಲ್ ಇಶ್ಯೂಸ್. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಬಂದಾಗ ಯಾವ ರೆಪ್ರೆಸೆಂಟೇಟಿವ್ ಕನ್ಸರ್ನ್ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಈವನ್ ನೀವು ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಾಗಿರಲಿ, ಈ UPSC ಎಕ್ಸಾಮ್ಸ್ಗಳು ಪೇಪರ್ ಲೀಕ್ ಆಗಿರೋದಿರಲಿ, ಯಾವುದೇ ಇಶ್ಯೂ ಬರಲಿ, ಎಲ್ಲ ಸ್ಟುಡಿಯೋನಲ್ಲಿ ಪಾಸಿಟಿವ್ ನೆಗೆಟಿವ್ ಡಿಬೇಟ್ ಇರ್ತದನ್ನ ಹೊರತು ಗೋರ್ಮೆಂಟ್ ಕಡೆಯಿಂದ ಸಚಿವರುಗಳು ಬಂದು ನೇರವಾಗಿ ಕೂತ್ಕೊಂಡು ಅಡ್ರೆಸ್ ಮಾಡ್ತಕ್ಕಂಥ ಇಶ್ಯೂಗಳು ಒಂದು 100ರಲ್ಲಿ ಹಲವಾರು ಸಲ ಒಂದಷ್ಟು ಬೆರಳೆಣಿಕೆಗಳು ಇದ್ದಾವೆ. ಸೊ ಈ ದೇಶದ ವ್ಯವಸ್ಥೆಯಲ್ಲಿ ನಾನು BJPಯವರು ಕೂಡ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾವೇನು ರಾಜಕೀಯವಾಗಿ ಯಾರು ಶಾಶ್ವತ ಉಳಿಯೋದಿಲ್ಲ. ಈ ದೇಶನ ಪರವಾಗಿ ಉಳಿತಕ್ಕಂಥ ದಿಸ್ ಕಂಟ್ರಿ ಇಸ್ ಬಿಗರ್ ದನ್ ಎವ್ರಿಬಡಿ. ಇಟ್ಸ್ ಬಿಗರ್ ದನ್ ಆಲ್ ಪೊಲಿಟಿಕಲ್ ಪಾರ್ಟಿ. ಇಟ್ಸ್ ಬಿಗರ್ ದನ್ ಎವ್ರಿ ಲೀಡರ್ ಆನ್ ದಿಸ್ ಹೋಲ್ ಅರ್ತ್. ನಾವು ಯಾವ ಡೈರೆಕ್ಷನ್ನಿಗೆ ಯಾವ ಥರ ಚರ್ಚೆ ಒಯ್ಯಬೇಕು ಇಂಥ ಸಿಚುವೇಶನ್ಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ತಪ್ಪನ್ನು, ಲ್ಯಾಪ್ಸ್ ಆಗಿರ್ತಕ್ಕಂಥದ್ದನ್ನ ಯಾವ ರೀತಿ ನಾವು ಡಿಬೇಟ್ ಒಯ್ಬೇಕಂತಕ್ಕಂಥದ್ದು ಚರ್ಚೆ ಇದೆ. ಎವ್ರಿ ಗೋರ್ಮೆಂಟಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಆಗಿದೆ, ಅಟ್ಯಾಕ್ಗಳಾಗಿದ್ದಾವೆ. ಆದರೆ ಈ ಡಿಬೇಟ್ ಯಾವ ರೀತಿ ಹೋಯ್ತು, ಈ ಎಲ್ಲಿಗೆ ಬಂದು ಮಾತನಾಡ್ತಾ ಇದ್ದೀವಿ? ಯಾರು ಕೇಂದ್ರ ಸರ್ಕಾರ ವಿರುದ್ಧವಾಗಿ ಒಬ್ಬರು ಹೋಮ್ ಮಿನಿಸ್ಟರ್ಗೆ ರಿಸರ್ವೇಷನ್ ಕೇಳ್ತಲ್ಲ, ಮೀಡಿಯಾದವರಂತೂ ಕೇಳ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಕೇಳ್ತಾ ಇದ್ದಾರೆ. ಒಬ್ಬ ಮೀಡಿಯಾದವರು ಇಡೀ ಭಾರತ ದೇಶದಲ್ಲಿ ಒಂದು ಮೀಡಿಯಾ ಕೂಡ ನೀವು ರಾಜೀನಾಮೆ ಯಾಕೆ ಕೊಡಬಾರ್ದು ಅಂತ ಕೇಳ್ತಾನೆ ಇಲ್ಲ. ಯಾಕೆ ಕೇಳ್ತಾ ಇಲ್ಲ? ಅದು ಪ್ರಶ್ನೆ. ಇದು ಡಿರೈವೇಷನ್ ಎಲ್ಲಿ ಬಂದಿರತಕ್ಕಂಥದ್ದು, ಒಂದು ಎಷ್ಟು ಜನ ಸಾವಿಗೀಡಾಗಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲರೂ ಖಂಡನೆ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಕಾಶ್ಮೀಗರು ಮಾಡ್ತಾ ಇದ್ದಾರೆ, ಎಲ್ಲ ಇರ್ತಕ್ಕಂಥ 140 ಕೋಟಿ ಜನ ಖಂಡನೆ ಮಾಡ್ತಿದ್ದಾರೆ. ಇದೇನು ರಾಜಕೀಯ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಯಾರಿಗೆ ಅನುಕೂಲ ಯಾರಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ.